ಡೈಲಿ ಟೇಸ್ಟ್ ಡೈಲಿ. ಇನ್ನು ಜಮಖಂಡಿ ನಗರದಲ್ಲೂ ಕೂಡ ಗುಂಡಿಮಯವಾದ ರಸ್ತೆಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗುಂಡಿಗಳ ಸಾಮ್ರಾಜ್ಯವಾಗ್ಬಿಟ್ಟಿದೆ ನಗರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಸ್ತೆಗಳ ದುಸ್ಥಿತಿ, ಬೈಕ್ನಲ್ಲಿ ಹೋಗುವ ಗರ್ಭಿಣಿ ಹೃದಯರ ಸ್ಥಿತಿ ಹೇಳತೀರದು. ಮಹಾರಾಷ್ಟ್ರ, ವಿಜಯಪುರ, ಗೋವಾ, ಬೆಳಗಾವಿ ರಸ್ತೆ ಘನಘೋರ. ಇಂಥ ರಸ್ತೆಗಳಲ್ಲಿ ನಿತ್ಯ ಸಾರಿಗೆ ಬಸ್ಗಳ ಸಂಚಾರ, ಜನಪ್ರತಿನಿಧಿಗಳ ಅಧಿಕಾರಿಗಳ ವಿರುದ್ಧ ಜನರ ಹಿಡಿಶಾಪ. ರಸ್ತೆ ದುರಸ್ತಿಗೆ ಅಧಿಕಾರಿಗಳಿಗೆ ಸಾರ್ವಜನಿಕರ ಮನವಿ, ಲೋಕೋಪಯೋಗಿ ನಗರಸಭಾ ಅಧಿಕಾರಿಗಳಿಗೆ ಮನವಿ. ಇಲ್ಲೂ ಕೂಡ ರಸ್ತೆಯ ಸಮಸ್ಯೆ ನೋಡೋದಕ್ಕೂ ಆಗದ, ಚಲಿಸೋದಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದು ಸಾರ್ವಜನಿಕರಿಗೂ ಕೂಡ ಸಾಕಾಗಿ ಹೋಗಿದೆ, ರೋಸ್ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇದೀಗ ಹಿಡಿಚಾಪುವನ್ನ ಹಾಕೋದೊಂದು ಬಿಟ್ಟು ಇನ್ನೇನು ಮಾಡ್ಲಿಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪ್ರತಿ ವರ್ಷವೂ ಮಳೆಗಾಲ ಬಂತು ಅಂತಂದ್ರೆ ಗುಂಡಿ ಅಂತೂ ಫಿಕ್ಸು, ಇದರಲ್ಲಿ ಓಡಾಡೋದಕ್ಕೆ ಆಗೋದೇ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿನ ರಸ್ತೆಗಳನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬೈಕ್ನಲ್ಲಿ ಓಡಾಡೋರಿಗೂ ಕಷ್ಟ, ವಯಸ್ಸಾಗಿರೋರು ಓಡಾಡೋದಕ್ಕೂ ಕಷ್ಟ, ಗರ್ಭಿಣಿಯವರು ಓಡಾಡೋದಕ್ಕೂ ಕಷ್ಟ. ಆ ಥರದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಬಾಗಲಕೋಟೆಯಲ್ಲಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ, ಸಚಿವರುಗಳ ಗಮನಕ್ಕೆ ತಂದಿದ್ದಾರಂತೆ. ಆದರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಅನ್ನೋದು ಇಲ್ಲ ಅನ್ನೋದನ್ನ ಇದೀಗ ಹೇಳ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಉದ್ಯೋಗ ಮಾಡ್ಕೊತಿದ್ದೀವಿ. ಈಗ ನಾವು ಇಲ್ಲಪ್ಪ ಅಂದ್ರೆ ಒಂದು 5-6 ವರ್ಷದಿಂದ ಸುಮಾರು ಈ ರೋಡ್ ಹದಗೆಟ್ಟು ಹೋಗಿತ್ತು ಪೂರ. ಅವ್ರು ಆನಂದ್ ಸರ್ ಇದ್ದಾಗ ಏನೈತಿ, ಏನೋ ಎಲ್ಲಾರು ಹೋಗಿ ಕೈ ಕಾಲ ಜೋಡಿಸಿದ ಮ್ಯಾಗ ಅದೊಂದು ಅರ್ಧ ರೋಡ್ ಮಾಡಿದ್ರು. ಅರ್ಧ ರೋಡ್ ಮಾಡಿದ ಮ್ಯಾಗ ಏನ್ ಮಾಡಿದ್ವಿ, ಬಂದು ನಾವೆಲ್ಲ ಕೂಡಿ ಎಲ್ಲ ಸ್ಟ್ರೈಕ್ ಮಾಡಿ ಸಾಹೇಬ್ರಿಗೆಲ್ಲ ಕೈ ಕಾಲು ಮುಗೋದ್ರನ್ನ ಅವ್ರೇನಂದ್ರು, ಇಲ್ಲ ನಮ್ದ ಎಷ್ಟು ಬಂದೈತಿ ಅಷ್ಟ ಮಾಡ್ತೀವಿ ಅಂತ ಹೇಳಿ ಬಿಟ್ಟು ಹೋದ್ರು ಅರ್ಧ ಮಾಡಿ. ಆಮ್ಯಾಗ ಇಲ್ಲಿಂದ ಅರ್ಧ ನಮ್ದೇನ ಇದು ಮಾಳಿ ಪೆಟ್ರೋಲ್ ಪಂಪ್ ಅಂತ ಐತಿ ರೋಡ್, ಅಷ್ಟು ಕಟ್ ಮಾಡಿ ಹೋಗ್ಬಿಟ್ರು. ಅಲ್ಲಿಂದ ಮುಂದೆ ದೇಸಾಯಿ ಸರ್ಕಲ್ ತನಕ ಕಂಟಿನ್ಯೂ ಆಗ್ತಾ ಇಲ್ಲ. ಮತ್ತೆ ಪ್ರತಿ ದಿನ ನಾವು ಕಣ್ಣಾರೆ ನೋಡ್ತೀವಿ. ಈ ಮಳಿ ಆತಂದ್ರ ಸುಮಾರು ಸೈಕಲ್ ಮೋಟರ್ದವ್ರು ಇಲ್ಲಪ್ಪ ಅಂದ್ರು ನಿನ್ನಿಂದ ನಾವು ಲೆಕ್ಕ ಹೇಳತ್ತೀವಿ, ನಿನ್ನೆ ಹಿಡ್ಕೊಂಡು ಇವತ್ತಿನ ತನಕ ಒಂದು 50 ಜನ ಬಿದ್ದಿರ್ಬೇಕು ಇಲ್ಲಿ. ಅಷ್ಟು ದೊಡ್ಡ ತೆಗ್ಗಾಗ್ಯಾವ. ನೀರ್ ನಿಂದ್ರೋದ್ರಿಂದ ಅವ್ರು ಕಾಣ್ಸಂಗಿಲ್ಲ. ಅವ್ರು ಏನ್ ಮಾಡ್ಬಿಡ್ತಾರ, ಹೆಣ್ಮಕ್ಳು ಇರ್ತಾರ ಪಾಪ, ಹೋಗ್ತಿರ್ತಾರು, ಸರಳ ರೋಡ್ ಐತೆ ಅಂತ ಹೇಳ್ಕೇಸಿ ಹಾಕೊಂಡ್ ಬೀಳತ್ತಾರು. ಆಮ್ಯಾಗ ಇದಕ್ಕಿದ್ ಮೊದಲಾಗಿ ನಾವೆಲ್ಲ ಅಂಗಡಿಸ್ತರು ಕೂಡಿ, ವ್ಯಾಪಾರಸ್ಥರು ಕೂಡಿ ನಾವು ಸಾಕಷ್ಟು ಇದಕ್ಕ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ. ಆಮ್ಯಾಗ ನಮ್ಮ ಆನಂದ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರ ಅಂದ್ರೆ ಅವ್ರ ಏನಂತಾರು, ನಾ ಅಂತೂ MLA ಇಲ್ಲ ಅಂತ ಹೇಳ್ತಾರು. MLA ಹೋಗಿ ಹೇಳಿದ್ರ MLA ನನ್ ಸರ್ಕಾರ ಇಲ್ಲ ಅಂತ ಹೇಳ್ತಾರು. ಮತ್ತಿದ ಸಾಮಾನ್ಯರ ಗತಿ ಏನು ತಿಳಿವಲ್ತಾಗೈತಿ. ದಯವಿಟ್ಟು ಅದಕ್ಕೆ ಯಾರ ನೇತೃತ್ವದಾಗ ಬರ್ತೈತಿ ಆ ರೋಡ್ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ವ್ಯಾಪಾರಸ್ಥರಿಂದ ನಾವು ಒಂದು ಕಳಕಳಿ ವಿನಂತಿ ಮಾಡಕತ್ತೀವಿ. ಮತ್ತು ಅಷ್ಟು ಮೀರಿ ಆಗ್ಲಿಲ್ಲಪ್ಪ ಅಂದ್ರೆ ಒಂದು ದಿವಸ ನಾವೆಲ್ಲರೂ ರೋಡ್ ತಡೆಗಟ್ಟಿ ಪ್ರತಿ ಧರಣಿ ಮಾಡ್ಬೇಕಾಗ್ತೈತೆ ಅಂತ ಹೇಳಿ ನಾವು ಅಧಿಕಾರಿಗಳಿಗೆ ತಿಳಿಸಾತೀವಿ. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ಎಲ್ಲ ಅಧಿಕಾರಿಗಳಿಗೆ, ಅದೇನ ರೋಡ್ ಐತಿ ಅನ್ನೋದು, ಅದು ರೋಡ್ ಏನು ಹದಗೆಟ್ಟು ಹೋಗೈತಿ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ. ಆಮ್ಯಾಗ ಮಾಜಿ ಶಾಸಕರು ಇಲ್ಲಿಂದ ತಿರುಗಾಡ್ತಾರು, ಹಾಲಿ ಶಾಸಕರು ಇಲ್ಲಿಂದ ತಿರುಗಾಡ್ತಾರು, ಎಲ್ಲ ಆಫೀಸರ್ಸ್ಗಳು ಇಲ್ಲೇ ತಿರುಗಾಡ್ತೀರಿ. ಸ್ವಲ್ಪ ನೋಡ್ರಿ ಅದು ರೋಡ್ ನೋಡ್ಕೇಸಿ ಅದು ಏನೈತಿ ನೋಡ್ರಿ, ಅದು ನೋಡ್ಕೇಸಿ ಅದನ್ನ ಬಗೆಹರಿಸ್ರಿ. ಇಲ್ಲಪ್ಪ ಅಂದ್ರೆ ಮಂದಿ ಸತ್ ಮ್ಯಾಗ ಮಾಡ್ಬೇಡ್ರಿ. ಈಗ ಲಾಸ್ಟ್ ಟೈಮ್ ನಮ್ಮ ಫಾದರ್ನ ಬರೀ ಅದು ರೋಡ್ ಡಿವೈಡರ್ ಮಾಡ್ಲಾರ್ದಕ್ಕ ಬರೀ ಗಾಡಿ ಸ್ಕಿಡ್ ಆಗಿ ಬಿಡುದ್ರಿಂದ ತೆಲಿಗ್ ಪೆಟ್ಟಾಗಿ ತಿರ್ಕೊಂಡು ಹೋದ್ರು ಅವ್ರು. ಹಂಗ ಆಗ್ಬಾರ್ದು ಅನ್ನೋದು ನಮ್ದು ಉದ್ದೇಶ ಐತಿ. ಅದಕ್ಕೇನೈತಿ, ಸಾರ್ವಜನಿಕ ಒಂದು ನ್ಯಾಯ ಕೊಡ್ರಿ. ಬರೀ ಟ್ಯಾಕ್ಸ್ ತುಂಬ್ರಿ, ಅದ್ ತುಂಬ್ರಿ, ಇದ್ ತುಂಬ್ರಿ ಅಂತ ಎಲ್ಲಾರು ಬಂದ್ ತ್ರಾಸ್ ಮಾಡ್ತೀರಿ. ಇದು ರೋಡ್ ಅಟ್ ಬಂದ್ ಕಣ್ ತೆಗದ್ ನೋಡ್ರಿ, ಅಧಿಕಾರಿಗಳು ಯಾರದಿರಿ ಬಂದ್ ನೋಡ್ರಿ. ಸುಮಾರು